ಮಾಡ್ತಿದ್ಯಾ, ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಒಂದೇ ಒಂದ್ ಮಾತು ಹೇಳಿಲ್ಲ. ಸಡನ್ ಆಗಿ ಎಂಟ್ರಿ ಕೊಟ್ಟೆ. ನೀ ಬರ್ದಿದ್ರೆ ನನ್ ಕತೆ ಅಷ್ಟೇ. ನಿನ್ನೆನೆ ನನ್ ಮದ್ವೆ ಫಿಕ್ಸ್ ಮಾಡ್ಬಿಡ್ತಿದ್ರು. ದೇವ್ರು ಬಂದಾಗ ಬಂದು ನನ್ನ ಕಾಪಾಡ್ದೆ. ಅಲ್ಲ, ನೀ ಆ ಫೋಟೋಸ್ ಎಲ್ಲ ಹೇಗ್ ರೆಡಿ ಮಾಡ್ದೆ? ಟೆಕ್ನಾಲಜಿ ಹಾಗಿದ್ಯಮ್ಮ. ಫೋಟೋಗಳಲ್ಲಿ ಯಾರ ಪಕ್ಕ ಯಾರನ್ನ ಬೇಕಾದ್ರೂ ನಿಲ್ಸ್ಬೋದು, ರೆಡಿ ಮಾಡ್ಬೋದು. ಸೈಬರ್ ಕೆಫೆಗೆ ಹೋದೆ, ಅವ್ನ್ ಫೋಟೋ ಸಿಕ್ತು. ಅವನ್ ಫೋಟೋ ಪಕ್ಕ ನನ್ ಫೋಟೋನ ಪೇಸ್ಟ್ ಮಾಡ್ದೆ ಅಷ್ಟೇ. ಗ್ರೇಟ್ ಕಣೆ. ಆದ್ರೆ ಪಾಪ ಕಣೆ, ಆ ಹುಡ್ಗನ್ ಕೆನ್ನೆಗೆ ಜೋರಾಗೆ ಬಾರಿಸ್ಬಿಟ್ಟೆ ನಾನು. ಮೈ ಗಾಡ್, ಕಪ್ಪಾಳಕ್ಕೆ ಎಷ್ಟೇ ಧೈರ್ಯ ನಿಂಗೆ? ನೆನ್ಸ್ಕೊಂಡ್ರೆ ಕರಳೆಲ್ಲ ಚುರುಕ್ಕಂತಿದೆ. ಅನ್ಯಾಯವಾಗ ಮುದ್ದು ಹುಡ್ಗನ್ ಕೆನ್ನೆಗೆ ಜೋರಾಗಿ ಬಾರಿಸ್ಬಿಟ್ನಲ್ಲ ಅಂತ. ಓಹೋ. ಆದ್ರೆ ಏನೇ ಮಾಡ್ಲಿ, ಆ ಕ್ಷಣಕ್ಕೆ ಹಿಂದೆಟ್ ಹಾಕಿ ಧರ್ಮ ಕರ್ಮ ಅಂತ ಯೋಚನೆ ಮಾಡಿದಿದ್ರೆ 3 ಜನದ ಲೈಫ್ ಹಾಳಾಗೋಗ್ತಿತ್ತು. ನೀನು ವಿಕಾಸು ಬೇರೆ ಬೇರೆ ಆಗೋಗ್ತಿದ್ರಿ. ಮದ್ವೆ ಆದ್ಮೇಲೆ ನೀನು ಅಭಿರಾಮು ಸುಖವಾಗಂತೂ ಇರಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಆಗಿದ್ದಾಗ್ಲಿ ಅಂತ ಕೆನ್ನೆಗ್ ಒಂದ್ ಬಾರಿಸಿ ಒಂದಷ್ಟು ಫೋಟೋನ್ ಬಿಸಾಕ್ದೆ ನೋಡು. ಎಲ್ರು ಕ್ಲೀನ್ ಬೋಲ್ಡ್. ಅಯ್ಯೋ, ಈಗ ಅದಕ್ಕಿಂತಲೂ ಮುಖ್ಯವಾದ ಕೆಲ್ಸ ಇದೆ. ನೀ ರೆಡಿ ಆಗ್ಬಿಟ್ಟ ಹೋಗು. ಎಲ್ಲಿಗೆ? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಬಿಡ್ತು ಹೋಗ್ ಸೀರೆ ಉಟ್ಕೊಂಬ. ಯಾಕೆ ಅಂತ ಹೇಳು ಪ್ಲೀಸ್. ನಿಂಗೊಂದ್ ದೊಡ್ಡ ಸರ್ಪ್ರೈಸ್ ಇದೆ, ಆಯ್ತಾ? ಹೋಗು. ಎಲ್ಲಿಗೆ? ಇದು ಈ ಕಮಾಂಡೋ ಆರ್ಡರ್. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕಷ್ಟೇ. ಓಕೆ. ಎಸ್ ಬಾಸ್. ಹೆಣ್ಮಕ್ಳು ಜೀವನದಲ್ಲಿ ನಾಟಕ ಆಡಿದ್ರೆ ಕಾಲ್ ಮುರಿತೀನಿ ನಾನು. ಮಾಡಿದ ಪಾಪ ಕಾಡ್ದೆ ಬಿಡಲ್ಲ, ನನ್ ಶಾಪ ತೊಟ್ಟೆ ಬಿಡಲ್ಲ. ಹೊರಟಾಗು, ನಮ್ಮ ಊರಿಗೆ ನಿನ್ ಮುಖ ತೋರಿಸ್ತಾರೆ. ಹೊರಟಾಗು. ನನ್ನ ಮಗ ಯಾವ್ದೋ ಹುಡುಗಿ ಜೊತೆ ಬೀದಿ ಬೀದಿ ಸುತ್ತುತ್ತಿದ್ದಾನೆ. ಆ ಹುಡುಗಿ ಬಂದು ಆ ವಿಷಯನ 10 ಜನರೆದುರಿಗೆ ಹೇಳಿ ನನ್ನ ಮುಖಕ್ಕೆ ಚೀಮಾರಿ ಹಾಕಿ ಹೋಗ್ಬೇಕಾ? ಎಲ್ಲರೆದುರಿಗೂ ನಾನ್ ತಲೆ ತೆಗೆಸ್ಕೊಂಡು ನಿಂತ್ಕೋಬೇಕಾ? ನಿತ್ಕೊಳ್ಳಿ. ಏಯ್, ಎಷ್ಟೋ ಧೈರ್ಯ ನಿನಗೆ? ಮತ್ತೆ ನಮ್ಮನೆ ಒಳಗಡೆ ಕಾಲಿಡ್ತಾ ಇದೀಯಾ? ನನ್ನ ಮಗಳ ಬಾಳನ್ನ ಹಾಳು ಮಾಡಬೇಕು ಅಂತ ಬಂದವ್ ನೀನು. ಇನ್ನು ಏನ್ ತಮಾಷೆ ಮಾಡ್ಬೇಕು ಅಂತ ಬಂದಿದೀಯಾ? ಹೋಗೋ ಹೊರಗೆ. ಅಂಕಲ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಏಯ್, ಹೇಳಿದ್ದು ಕೇಳಿಸ್ಲಿಲ್ವಾ? ಹೋಗೋ.
ನನ್ನ ಮಗಳನ್ನ ಒಪ್ಪಿ ಬಿಡಿ. ನನಗಂತೂ ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದೀರಾ. ನೀವು ನನ್ನ ಅಳಿಯ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಇಲ್ಲಿರ್ತೀರಾ. ಮೊದಲು ಇಲ್ಲಿಂದ ಹೊರಟೋಗು. ನನಗೆ ಬಹಳ ಬೇಜಾರಾಗಿದೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಂಕಲ್, ಈಗ ನಾನು ಏನು ಹೇಳಿದ್ರು ಪ್ರಯೋಜನ ಇಲ್ಲ. ನಿಮ್ಗೆ ಯಾರಿಗೂ ನಂಬಿಕೆನೂ ಬರೋದಿಲ್ಲ. ತಾಯಿಯವರೇ ನನ್ನ ನಂಬಲಿಲ್ಲ, ಇನ್ನು ನೀವು ಹೇಗೆ ನಂಬ್ತೀರಾ? ಆದ್ರೆ ನಾನೀಗ ಬಂದ ವಿಷಯ ಅದಲ್ಲ. ಯಾರು ತಪ್ಪೋ ಯಾರು ಸರಿನೋ ನಿಮ್ಮ ಮನಸ್ಸಿಗೆ ಬೇಜಾರಾಗಿರೋದಂತೂ ಸತ್ಯ. ಕಾರಣ ನಾನು ಅಂತ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳಿ ಹೋಗೋಣ ಅಂತ ಬಂದಿದ್ದೀನಿ. ಸಾಧ್ಯ ಇದ್ರೆ ಕ್ಷಮಿಸಿ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಮಗಳ ಹತ್ರನೂ ಒಂದ್ಸಲ ಕ್ಷಮೆ ಕೇಳ್ತೀನಿ. ಬೇಜಾರು ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ನೀವು ಒಪ್ಪೋದಾದ್ರೆ ಮಾತ್ರ. ಅಂಕಲ್, ಆಂಟಿ ಶಾಲಿನಿ ತೋಟದಲ್ಲಿದ್ದಾಳೆ. ಅಣ್ಣ, ಇದನ್ ಕೊಡ್ತೀರಾ ಪ್ಲೀಸ್? ಕೊಡಿ ಅಣ್ಣ. ಅಯ್ಯೋ, ಕೊಡಿ ಅಣ್ಣ. ಅಣ್ಣ, ಹಿಂದೆ ಬರ್ತಿದಾರಲ್ಲ ಒಬ್ರು, ಅವ್ರೇನಾದ್ರು ಶಾಲಿನಿ ನಾನೇನಾ ಅಂತ ಕೇಳಿದ್ರೆ ಹ್ಞೂ ಅನ್ನಿ ಅಣ್ಣ. ಪ್ಲೀಸ್ ಅಣ್ಣ, ಪ್ಲೀಸ್. ಥ್ಯಾಂಕ್ ಯು.
ಶಾಲಿನಿ ಅವರೇ, ಶಾಲಿನಿ ಅವರ ಹೌದು ಸ್ವಾಮಿ. ಗೊತ್ತು ಶಾಲಿನಿ ಅವರೇ, ನಿಮಗೆ ನಮ್ಮ ಮೇಲೆ ತುಂಬಾ ಕೋಪ. ನನ್ನ ಮುಖ ನೋಡಕ್ಕೂ ನಿಮ್ಗೆ ಇಷ್ಟ ಇಲ್ಲ. ಇರ್ಲಿ ಬಿಡಿ. ಆದರೆ ಒಂದು ಮಾತಂತೂ ಸತ್ಯ, ನಡೆದಿರೋದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆ ಹುಡುಗಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇರ್ಲಿ, ಅವಳೆಲ್ಲೂ ಹೋಗಲ್ಲ. ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾಳೆ. ಸಿಕ್ಕ ದಿನ ಅವಳನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ. ನನಗೆ ಕೊಟ್ಟಿರೋ ಉಡುಗೊರೆನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಇನ್ಯಾರ ಸುದ್ದಿಗೂ ಹೋಗ್ಬಾರ್ದು. ಹಾಗೆ ಪಾಠ ಕಲಿಸ್ತೀನಿ. ದಯವಿಟ್ಟು ನೀವು ಮಾತ್ರ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಶಾಲಿನಿ ಅವರೇ, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಮಾತ್ರ ಸುಮ್ಮನೆ ಇದ್ದೀರಾ. ದಯವಿಟ್ಟು ಏನಾದ್ರೂ ಮಾತಾಡಿ. ಒಂದ್ಸಲ ನನ್ನ ಮುಖ ನೋಡಿ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ, ನಾನು ಹೊರಟೋಗ್ತೀನಿ. ಶಾಲಿನಿ ಅವರೇ, ನೀವೀಗ ತಿರುಗ್ಲಿಲ್ಲ ಅಂದ್ರೆ ನಾನೇ ನಿಮ್ಮ ಎದುರಿಗೆ ಬಂದ್ಬಿಡ್ತೀನಿ. ಶಾಲಿನಿ ಅವರೇ, ದಯವಿಟ್ಟು ಕೋಪ ಬಿಡಿ. ಒಂದೇ ಒಂದ್ಸಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್. ಆಯ್ತು, ನಾನು ನಿಮ್ಗೆ ಕ್ಷಮಿಸಿದ್ದೀನಿ. ನೀವೇನು ಹೊಡಿ. ಶಾಲಿನಿ ಅವರೇ, ನಿಮ್ ಗಂಟ್ಲಿಗೆ ಏನಾಗಿದೆ? ಧ್ವನಿ ಒಂಥರ ಇದೆಯಲ್ಲ. ಅದು ಸ್ವಲ್ಪ ಗಂಟ್ಲು ಕೆರ್ತ. ಇಟ್ಸ್ ಓಕೆ, ನೀವು ಹೊಡಿ. ಸರಿ, ನಾನು ಬರ್ತೀನಿ. ಶಾಲಿನಿ ಅವರೇ, ನೀವು ಆ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ? ಓಕೆ, ಬಾಯ್. ನೀನಾ? ಹಬ್ಬ, ಸರಿ ನಡಿ, ನಾವು ಬೇಗ ಹೋಗ್ಬೇಕು. ಚುಟ್ಟಿ, ನೀನ್ ತುಂಬಾ ರಿಸ್ಕ್ ತಗೊಳ್ತಿದ್ಯಾ ಅಂತ ಅನ್ನಿಸ್ತಿಲ್ವಾ? ನನ್ನ ಲೈಫ್ನಲ್ಲಿ ಮುಂದಾಲೋಚನೆ ಅನ್ನೋದು ಮಾಡೋದೇ ಇಲ್ಲ ಕಣೆ. ಆ ಕ್ಷಣಕ್ಕೆ ಹಾಗೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ತಿರೋದೆ, ಮುಂದೆ ಆಗಿದ್ದಾಗ್ಲಿ ಅಂತ ಎದುರಿಸ್ತಿರೋದೆ. ಸರಿ ನಡಿ, ನಾವು ಬೇಗ ಹೋಗ್ಬೇಕು. ಅಲ್ಲ, ಈಗಾದ್ರೂ ಹೇಳು, ನಾವೆಲ್ಲಿ ಹೋಗ್ತಾ ಇದೀವಿ? ದೇವಸ್ಥಾನಕ್ಕೆ. ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ, ಬೇಗ ಬಾ. ಬಾ 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 ಬಾ. ಚುಟ್ಟಿ, ದೇವಸ್ಥಾನಕ್ಕೆ ಏನಕ್ಕೆ ಕರ್ಕೊಂಡ್ ಬರ್ತಿದ್ಯಾ? ಎಲ್ಲ ಹೇಳ್ತೀನಿ ಬಾರೆ.
ಸಾರಿ ಕಣೆ ಶಾಲಿನಿ. ಮಾತಾಡ್ಬೇಡ ನೀನು. ಮಧು ನನ್ಗೋಸ್ಕರ ಬ್ಯಾಂಗ್ಳೂರಿಂದ ಬಂದಿದ್ದಾಳೆ. ಮದ್ವೆ ಆಗ್ಬೇಕಾಗಿರೋ ನೀನು ಇಲ್ಲೇ ಎತ್ಕೊಂಡೇ ಬಂದಿಲ್ಲ ಅಲ್ಲ? ನಾನು ಯಾಕೆ ಬಂದಿಲ್ಲ ಅಂತ ಮಧು ಗೊತ್ತು. ಕೇಳು, ನನ್ನ ಪರಿಸ್ಥಿತಿ ಏನಾಯ್ತು ಅಂದ್ರೆ. ಪ್ಲೀಸ್ ನನ್ ತಲೆ ತಿನ್ಬೇಡ. ಮಧು, ನಿನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಾನೇ ಕರ್ಕೊಂಡ್ ಬರ್ತಿದ್ನಲ್ಲ, ಇವನು ಯಾಕೆ ಕರೆಸ್ದೆ? ಒಳಗ್ ನಡಿ, ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವಿಬ್ರು ಜಗಳ ಆಡದೆ ಬಾಯಿ ಮುಚ್ಕೊಂಡಿರಿ. ಇಲ್ಲ ಅಂದ್ರೆ ಇಬ್ಬರನ್ನು ಬೆಟ್ಟಿನ ತಳ್ಬಿಡ್ತೀನಿ ನೋಡಿ. ಬನ್ನಿ ಒಳಗೆ ನಡೀರಿ. ಚುಟಿ, ಇಲ್ಲಿ ನೋಡು, ಹಸೆಮಣೆ. ಯಾರೋ ದೇವಸ್ಥಾನದಲ್ಲಿ ಮದ್ವೆ ಆಗ್ತಿದ್ದಾರೆ ಅನ್ಸುತ್ತೆ. ಲವ್ ಮ್ಯಾರೇಜೇ ಇರ್ಬೇಕು. ಅವ್ರು ಎಷ್ಟು ಲಕ್ಕಿ ಅಲ್ಲ. ಶಾಲಿನಿ, ಒಂದ್ಸಲ ಯೋಚನೆ ಮಾಡು. ನೀನು ವಿಕಾಸು ಹಸೆಮಣೆ ಮೇಲೆ ಕುತ್ಕೊಂಡಿದ್ದೀರಾ. ವಿಕಾಸು ನಿಂಗೆ ತಾಳಿ ಕಟ್ತಾ ಇದ್ದಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಗಟ್ಟಿ ಮೇಳದ ಸೌಂಡು. ನಿನ್ ತಲೆ ಮೇಲೆ ಅಕ್ಷತೆ ಕಾಳು ಬೀಳ್ತಾ ಇದೆ. ನೀವಿಬ್ರು ಕೈ ಕೈ ಹಿಡ್ಕೊಂಡು ಸಪ್ತಪದಿ ತೊಳಿತಾ ಇದ್ದೀರಾ. ಅಗ್ನಿಕುಂಡದಲ್ಲಿ ಅಗ್ನಿದೇವ. ಮದ್ವೆ ಆದ್ಮೇಲೆ ನೀನ್ ಬರೀ ಶಾಲಿನಿ ಅಲ್ಲ, ಮಿಸಸ್ ಶಾಲಿನಿ ವಿಕಾಸ್. ಹೊಸ ಬಾಳು, ಹೊಸ ಮನೆ. ಆ ಮನೆಗೆ ನೀನೇ ಯಜಮಾನ್ತಿ, ವಿಕಾಸ ಯಜಮಾನ. ಯಾವಾಗ್ಲೂ ಬರೀ ಸಂತೋಷ, ನಗು. ಎಷ್ಟ್ ಚೆನ್ನಾಗಿರುತ್ತಲ್ಲ? ಅಯ್ಯೋ ಚೂಟಿ, ನನ್ಗಿದೆಲ್ಲ ಕೇಳಿಸ್ಕೊಂಡೆ ಹೊಟ್ಟೆ ಕಿಚ್ಚಾಗ್ತದೆ. ನಿಜವಾಗ್ಲೂ ಇಂಥ ಒಂದಿನ ನನ್ನ ಜೀವನದಲ್ಲಿ ಬರುತ್ತಾ ಏನೋ? ಇವತ್ತೇ ಆ ದಿನ. ಈ ಹಸೆ ಮನೆ ಮೇಲೆ ಕುತ್ಕೋಬೇಕಾಗಿರೋದು ನೀವಿಬ್ರೇ. ಶಾಲಿನಿ, ಐ ಆಮ್ ಸೀರಿಯಸ್. ನಿಂಗ್ ನೆನ್ಪಿದ್ಯಾ? ನಿಂಗೇನು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ಆ ಸರ್ಪ್ರೈಸ್ ಬೇರೆ ಏನೂ ಅಲ್ಲ, ಇದೆ. ಹೌದು ಶಾಲಿನಿ, ಮಧು ಹೇಳ್ತಿರೋದು ನಿಜ. ಬನ್ನಿ ನನ್ ಜೊತೆ, ಬನ್ನಿ. ಚೂಟಿ, ಇದೇನ್ ಮಾಡ್ತಿದ್ಯಾ? ಇದ್ದಕ್ಕಿದ್ದಂಗ್ ಹೀಗ್ ಬಂದು ಹೇಳ್ದಂಗ್ ಕೆಲ್ದಂಗ್ ಮದ್ವೆ ಮಾಡ್ಕೊಳ್ಳೋದು ಹೇಗೆ? ಅಪ್ಪ ಅಮ್ಮ ಸುಮ್ನೆ ಇರ್ತಾರಾ? ಸುಮ್ನಿರಲ್ಲ, ನಂಗೂ ಗೊತ್ತು. ಆದ್ರೆ ಏನ್ ಮಾಡ್ತೀಯಾ? ವಿಕಾಸನ್ ಬಿಟ್ಬಿಡ್ತೀಯಾ? ಅಥವಾ ನಿಮ್ಮ ಅಪ್ಪ ಅಮ್ಮ ತೋರ್ಸಿದ ಹಾಗೆ ಅಭಿರಾಮನೋ ಸೀತಾರಾಮನೋ ಮದ್ವೆ ಆಗ್ತೀಯೋ? ನೀನ್ ಹೇಳೋದ್ ಕರೆಕ್ಟ್ ಇದೆ ಚುಟಿ. ಆದ್ರೆ ಅಪ್ಪ ಅಮ್ಮನ್ ಕೇಳ್ದೇನೋ ಮದ್ವೆ ಆಗಕ್ ಆಗಲ್ಲ ಅಲ್ವಾ? ಅವ್ರಿಗೂ ಬೇಜಾರಾಗುತ್ತೆ. ಬೇಜಾರಾಗುತ್ತೆ, ಆದ್ರೆ ಎಷ್ಟು ಹೊತ್ತು? ಒಂದಿನ, ಒಂದ್ ವಾರ, ಒಂದ್ ವರ್ಷ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಪ್ಪ ಅಮ್ಮನ್ನ ಕಡೆಗಣಿಸ್ತಿಲ್ಲ ನಾನು ಶಾಲಿನಿ. ಅಪ್ಪ ಅಮ್ಮ ಬಯಸೋದು ಮಕ್ಕಳ ಸುಖಾನೇ ಅಲ್ವಾ? ನೀವಿಬ್ರು ಮದ್ವೆ ಆದ್ರೆ ಸುಖವಾಗಿರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಹೇಳ್ತಿದ್ದೀನಿ. ಆದ್ರೆ ಮನ್ಸು ಒಪ್ತಿಲ್ಲ ಚುಟಿ. ಮನ್ಸಿಂದಲ್ಲ ಪ್ರಶ್ನೆ ಇದು. ನಿನಗೆ ಮುಂದೇನಾಗುತ್ತೋ ಅನ್ನೋ ಭಯ. ಒಂದ್ ಮಾತು ತಿಳ್ಕೋ ಶಾಲಿನಿ, ಮುಂದೇನಾಗುತ್ತೋ ಯಾರಿಗೂ ಗೊತ್ತಿರಲ್ಲ. ಫೇಸ್ ಮಾಡ್ಲೇಬೇಕು. ಮದ್ವೆ ಮಾಡ್ಕೊಂಡೇ ಫೇಸ್ ಮಾಡು. ಮಾತಾಡ್ ಶಾಲಿನಿ. ವಿಕಾಸ್ನ ನೀನ್ ನಂಬ್ತೀಯಾ?